ವಿಕ್ರಾಂತ್ ಬಾಯ್ ತೆಗೀರಿ. ಇಲ್ಲ, ನಿಮಗೆ ಸಂಬಂಧ ಇಲ್ಲ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ವಲ್ಲಭ. ನೀವು ಕೂಡ ಸೇಫ್. ನಾವು ಗೊತ್ತಲ್ಲ. ತಿಲೋತ್ತಮ ಮೇಡಮ್, ನಿಮ್ಮ ಬಾಯಲ್ಲೂ ಸಕ್ಕರೆ ತುಪ್ಪ ಕರಗಿದೆ ಅಂದರೆ ನಿಮ್ಮ ಮೇಲೆ ಅನುಮಾನ ಪಡೋ ಅವಶ್ಯಕತೆ ಇಲ್ಲ. ಮಾಮ್ ಕೂಡ ಸೇಫ್. ಹೇ ನೋಡ. ವಿಶಾಲ್ ಅವರೇ, ನಿಮಗೂ ಸಂಬಂಧ ಇಲ್ಲ. ಮಾಮ್, ನೀವು ಅದನ್ನು ತಿನ್ಬಿಡಿ, ಏನೂ ಆಗಲ್ಲ, ಒಳ್ಳೇದೆ. ಅರ್ಧ ಕರಗಿದೆ ವಿಶಾಲ್. ನಾವಂತೂ ಸೇಫ್. ದೇವರೇ ಕಾಪಾಡ್ದೆ ಕಣಪ್ಪ. ನಾಯಿನಿ, ನೀರು ಕೂಡ ನಿರ್ದೋಷಿ. ಇನ್ನು ಉಳಿದಿರೋರು ಸುಮನ, ಪಾವನಮೂರ್ತಿಯವರು. ಇಬ್ರು ಒಂದೇ ಸಲ ಬಾಯಿ ತೆಗಿಬೋದು. ಸುಮನ, ಮೂರ್ತಿಯವರ, ಇಬ್ರೇ ಉಳಿದಿರೋದು. ಇಬ್ಬರ ಬಾಯಲ್ಲೂ ಸಕ್ಕರೆ ತುಪ್ಪ ಹಾಗೇ ಇದೆ. ಸುಮನ ಬಾಯಲ್ಲಿ ಆ ಸಕ್ಕರೆ ತುಪ್ಪ ಕರಗಿದೆಯೋ ಇಲ್ವೋ, ಆ್ಯಂಡ್ ಮಿಸ್ಟರ್ ಪಾವನಮೂರ್ತಿ, ಯು ಆರ್ ಅಂಡರ್ ಅರೆಸ್ಟ್. ಚಿಕ್ಕಪ್ಪ ನೀವಾ? ಪಾವನಮೂರ್ತಿ ಸಖಿನ ಕೊಲೆ ಮಾಡದ್ನಾ? ಎಲ್ರೂ ಬಾಯಲ್ಲೂ ಸಕ್ಕರೆ ತುಪ್ಪ ಹಾಕಿದಾಗ ಒಂದೇ ನಿಮಿಷದಲ್ಲಿ ಅದು ಅರ್ಧಕ್ಕರ್ಧ ಕರಗಿ ಸ್ವಲ್ಪ ಮಾತ್ರ ಉಳ್ಕೊಂಡಿತ್ತು. ಈ ಪಾವನಮೂರ್ತಿ ಬಾಯನ್ನು ಬಿಟ್ಟು ಸಾರ್, ನೀವಿತ್ರ ಇಂಟ್ರಾಗೇಟ್ ಮಾಡಿದ್ರೆ ಬೈದಲ್ಲಿ ಗುಂಡಿಗೆ ನಿಂತ್ಬಿಡುತ್ತೆ ಸಾರ್. ಈ ನಾಲ್ಗೆ ಮೇಲೆ ಸಕ್ಕರೆ ತುಪ್ಪ ಕರಗತ್ತ ಸಾರ್? ಚಾಕು ಅಷ್ಟು ಹೈಟ್ ಇಲ್ಲ, ಸಕ್ಕಿನ ಸಾಯಿಸ್ತೀನ? ಇದು ಅನ್ಯಾಯ ಸರ್, ಕೈ ಮುಗಿತೀನಿ ಸಾರ್. ಸಾರ್, ನಾನು ಮಾಡಿಲ್ಲ ಸರ್, ನಾನು ಮಾಡಿಲ್ಲ ಸರ್. ಕೂಲ್ ಡೌನ್, ಅಳಬೇಡಿ, ಭಯ ಪಡಬೇಡಿ. ನಿಮ್ಮ ಬಾಯಲ್ಲಿ ಸಕ್ಕರೆ ತುಪ್ಪ ಉಳ್ಕೊಂಡಿದೆ ಅಂತ ಹಾಗೆ ಹೇಳದ್ನೇ ಹೊರತು ನೀವು ಈ ಕೊಲೆ ಮಾಡಿಲ್ಲ ಅಂತ ನನಗೆ ಗೊತ್ತಿದೆ ಮೂರ್ತಿಯವರೇ. ಅರೆಸ್ಟ್ ಅನ್ನೋ ಮಾತು ನನ್ನ ಬಾಯಲ್ಲಿ ಬರ್ತಿದ್ದ ಹಾಗೆ ನಿಮ್ಮ ಕಣ್ಣಲ್ಲಿ ನಾನು ಮುಗ್ಧತೆಯ ಭಯ ನೋಡದ್ನೇ ಹೊರತು ತಪ್ಪು ಮಾಡಿರೋ ಭಯ ಅಲ್ಲ. ಯು ಆರ್ ಆಲ್ಸೋ ಸೇಫ್. ಥ್ಯಾಂಕ್ ಯು ಸರ್. ಪಾಪ ಮಾವ ಭಯಪಟ್ರು. ಸೊ ಇಲ್ಲಿರೋರ್ಗೂ ಸಖಿ ಸಾವಿಗೂ ಸಂಬಂಧ ಇಲ್ಲ ಅಂತ ಪ್ರೂವ್ ಆಯ್ತಲ್ಲ ಇನ್ಸ್ಪೆಕ್ಟರ್?
ಹಾ ನನ್ನ ಹೆಂಡತಿ ಹಾಸಿನಿ ದುರಂಧರ ಅತ್ತೆ ಬಂದ್ಮೇಲೆ ನೀವು ಬಂದು ಚೆಕ್ ಮಾಡ್ಬೋದು ಸರ್. ನೆಕ್ಸ್ಟ್ ಟೈಮ್ ಈ ಟೆಸ್ಟ್ ಮಾಡೋದಿಲ್ಲ ವಲ್ಲಭ. ಬೇಡಿ ಜೊತೆನೆ ಬರ್ತೀನಿ. ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡೇ ನಾನು ಮಾತಾಡ್ತೀನಿ. ಹೋಗ್ಬಿಟ್ ಬನ್ನಿ, ನಮ್ಮೂರು ಬಾಯಿ ತೊಳ್ಕೊತಾರೆ. ಆಲ್ ರೈಟ್, ಸಾರಿ ಫಾರ್ ದ ಟ್ರಬಲ್. ಪರವಾಗಿಲ್ಲ ಅಣ್ಣ. ಬರ್ತೀನಿ. ಓಕೆ ಸರ್. ಏನಕ್ಕ ಹಾಗ್ ನೋಡ್ತಿದ್ಯಾ? ನೀರು ಕುಡಿಬಾರ್ದಾ? ಖಂಡಿತ ಕುಡಿಬೇಕು. ಭಯಕ್ಕೆ ನಿನ್ ಗಂಟ್ಲು ಒಣಗಿರ್ಬೇಕಲ್ಲ. ಭಯ ಯಾಕೆ? ನಂದೀಶ ಡಮ್ಮಕ್ಕ ಸಕ್ಕರೆ ತುಪ್ಪ ತಿನ್ಸಿದ್ರಲ್ಲ, ಅದನ್ನ ನುಂಗಕ್ಕೂ ಆಗದೆ ಉಗ್ಯಕ್ಕೂ ಆಗದೆ ಕಷ್ಟಪಟ್ಟೆ. ಪೊಲೀಸನ್ನ ಹೋದ ತಕ್ಷಣ ಬಾಯಿ ಮುಕ್ಕಳಿಸಿ ನನ್ ಪಾಡಿಗೆ ನೀರ್ ಕುಡಿತಿದ್ರೆ ನೀನ್ ಬಂದು ಹೀಗೆಲ್ಲ ಮಾತಾಡ್ತಿದ್ಯಾ? ಚೆನ್ನಾಗೇ ಇಳಿಸಾಕ್ತೆ. ನಾನೇನ್ ಅರಸ್ದೆ? ಸಖಿ ಅನ್ನೋ ಒಂದ್ ಹೆಣ್ಮಗ್ಳ ಜೀವನನ ನೀನು ಅಳಿಸಾಕ್ತೀಯಾ ಅಂತಿದ್ದೀನಿ. ನೀನೇನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿಲ್ಲ. ಸ್ವಲ್ಪ ಬಿಡಿಸ್ ಹೇಳ್ತೀಯಾ? ನೀನು ನನ್ನ ಎದುರುಗಡೆ ನಾಟಕ ಮಾಡ್ತೀಯ ಅಂದ್ರೆ ಅದು ಚಿಕ್ಕ ವಯಸ್ಸಿಂದ ರೂಢಿ ಅಂತ ಅನ್ಕೋತೀನಿ. ಆಶ್ಚರ್ಯ ಅಂದ್ರೆ ಪೊಲೀಸ್ ಅಣ್ಣನ ಮುಂದೆ ಕೂಡ ನೀನ್ ಯಾವ ತಪ್ಪು ಮಾಡಿಲ್ಲ ಅನ್ನೋ ಥರ ಚೆನ್ನಾಗಿ ಯಾಮಾರ್ಸಿದ್ಯಲ್ಲ ಸುಮನ. ಯಾವ ವಿಷಯದಲ್ಲಿ? ಏಯ್, ಇನ್ನು ಡ್ರಾಮಾ ಆಡ್ತಿದ್ಯಾ? ಸಖೀನ್ ಸಾಯಿಸಿದ್ ನೀನೇ ಅಲ್ವೇನೆ? ಬಾಯಲ್ಲಿ ಹಿಟ್ಟು ಹಾಕ್ದಾಗ ಅದು ಕರ್ಗೋಯ್ತು ಅಂತ ತಪ್ಪಿಸ್ಕೊಂಡೆ. ಅರ್ಧ ನುಂಗ್ಬಿಟ್ಟು ಕೊನೆಗೆ ನಿನ್ಮೇಲೆ ಅನುಮಾನ ಬರ್ದಿರೋ ಹಾಗೆ ಸ್ಮಾರ್ಟಾಗಿ ನಡ್ಕೊಂಡೆ. ಪಾವನ್ ಮೂರ್ತಿ ಚಿಕ್ಕಪ್ಪ ಭಯಕ್ಕೆ ಹೆದರ್ಕೊಂಡು ಗಂಟ್ಲು ಒಣಗಿದ್ದಕ್ಕೆ ಅವರೇ ತಪ್ಪು ಮಾಡಿರ್ಬೋದು ಅಂದ ತಕ್ಷಣ ನೀನ್ ಬಚಾವಾದೆ ಅಂತ ಅನ್ಕೊಂಡೆ. ಅದ್ ಹೇಗಕ್ಕ ಹೇಳ್ತಿದ್ಯಾ ನೀನು? ನಾನು ಊಹೆ ಮಾಡ್ಬೋದು ಸುಮನ. ಇವಳ ಹತ್ರ ಪ್ರೂಫ್ ಇರೋ ಥರ ಇಷ್ಟೊತ್ತು ಬಿಲ್ಡಪ್ ಕೊಡ್ತಿದ್ಲಾ? ನಾನೆಷ್ಟು ಭಯ ಪಟ್ಬಿಟ್ಟೆ. ಸಖೀನಾ ನೀನ್ ಯಾಕೆ ಸಾಯಿಸ್ದೆ? ನೀನ್ ಸ್ವಲ್ಪ ಸುಮ್ಮನಿರ್ತೀಯಾ? ನಿನ್ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ? ನಾನು ತಾಯಿ ಆಗ್ತಿದ್ದೀನಿ ಅನ್ನೋ ವಿಷಯ ನಿನ್ಗೂ ಗೊತ್ತಿದೆ. ಸಖಿ ನಂಗೆ ಗರ್ಭಕೋಶ ಕೊಟ್ಟು ಸಹಾಯ ಮಾಡಿದಾಳೆ ಅಂತವಳನ್ನ ನಾನ್ ಸಾಯಿಸ್ತೀನಾ? ಅಲ್ಲ, ಏನ್ ಮಾತಾಡ್ತಿದ್ಯಾ ನೀನು? ಯಾಕೆ ನಗ್ತಿದ್ಯಾ? ನಂಬಿಟ್ಯಾ? ಏನಕ್ಕ? ನಿನ್ನ ಆಟ ಆಡ್ಸೋಣ ಅಂತ ಅನ್ಕೊಂಡ್ರೆ ಹೆದರ್ಕೊಂಡ್ಬಿಟ್ಟಿಯಲ್ಲ. ತಮಾಷೆ ಮಾಡ್ದ್ಯಾ? ಹೌದು ಸುಮನ. ಇವತ್ತು ಪೊಲೀಸ್ ಅಣ್ಣ ಬಂದ್ ಮಾಡಿದ ವಿಚಾರಣೆನಲ್ಲಿ ಯಾರೂ ಸಿಕ್ಕಾಕೊಳ್ಳಿಲ್ಲ. ಯಾರೂ ಸಿಕ್ಕಾಕೊಳ್ದೆ ಅವ್ರ ಮೇಲೆ ಅನುಮಾನ ಬರ್ಬೋದು ಅನ್ನೋ ಭಯದಲ್ಲಿ ಸೈಲೆಂಟ್ ಆಗಿದ್ರು. ಭಯಪಟ್ಟಿ ಚಿಕ್ಕಪ್ಪನ ಪಕ್ಕದಲ್ಲಿ ನೀನಿದ್ದಿದ್ರಿಂದ ನಿನಗೆಷ್ಟು ಭಯ ಆಗಿರ್ಬೋದು ಅಂತ ನೆನ್ಸ್ಕೊಂಡು ನಗು ಬಂತು. ನಿನ್ನ ಹತ್ರ ಬಂದು ಸೀರಿಯಸ್ ಆಗಿ ಕೇಳಿದ್ದಕ್ಕೆ ನೀ ಹೆದರ್ಕೊಂಬಿಟ್ಟೆ. ಸುಮ್ನಿರು. ನಿನ್ ನಗು ನನ್ ಕೈಲಿ ಕೇಳಕ್ ಆಗ್ತಿಲ್ಲ. ಇನ್ನೊಂದ್ಸಲ ಈ ತರ ತಮಾಷೆ ಅಲ್ಲ ನನ್ನ ಹತ್ರ ಮಾಡ್ಬೇಡ ಅಕ್ಕ. ಸುಮನ, ನಾನು ತಮಾಷೆ ಮಾಡಲಿಲ್ಲ. ನೀನೇನ್ ಮಾಡಿದ್ಯೋ ನನಗೆ ಗೊತ್ತಿದೆ. ರಹಸ್ಯ ಹೊರಗೆ ಬರೋವರೆಗೂ ನೀನು ನನ್ನ ತಂಗಿನೇ. ಅದಾದ್ಮೇಲೆ ನೀನು ಆರೋಪಿ. ಒಳಗೆ ಸೇರಿದರೆ ಗುಂಡು, ಆ ಹುಡುಗಿ ಆಗುವಳ ಗಂಡು, ಆ ಗುಂಡು. ವಲ್ಲಭ,
ಕುಡಿಯೋದಂದ್ರೆ ನಂಗೆ ಅಷ್ಟು ಇಷ್ಟನೇ ಇಲ್ಲ ಬಲ್ಲಬ. ಅಂದ್ರೆ ನನ್ಗೇನ್ ಕುಡಿಯಕ್ ಇಷ್ಟ ನಮ್ಮವ್ವ. ಚಿಚಿ ನಾನು ಹಾಗೆ ಹೇಳದ್ನ. ಮಾವ ನಾನು ಯಾಕೆ ಕುಡಿಬೇಕು ಅಂತಿದ್ದೀನಿ ಗೊತ್ತಾ? ಮನೆಯಲ್ಲಿ ಯಾರು ಇಲ್ಲ ಅಂತ ಖುಷಿಗ ಬಲ್ಲಬ. ಯಾಕಿಲ್ಲ, ನಮ್ಮ ಮಾಮ್ ರೂಮಲ್ಲಿ ಇದ್ದಾರೆ, ವಿಕ್ರಾಂತ್ ಆ ಗಾರ್ಡನ್ ಅಲ್ಲಿ ಇದ್ದಾನೆ, ಆ ಸುಮನ ಭ್ರಮೇಲಿದ್ದಾಳೆ, ಡಮ್ಮಕ್ಕ ಯಾವಾಗ್ಲೂ ಓಂ ನಮ ಶಿವಾಯ ಅಂತ ತಪಸ್ ಮಾಡ್ತಾ ಇರ್ತಾಳೆ. ವಿಶಾಲೋ ನೈನಮ್ಮ ಇಲ್ವಲ್ಲ? ನಾಳೆ ಗುರುಪೂರ್ಣಿಮೆ ಅಲ್ವಾ, ಗುರುಗಳಿಗೆ ಹೊಸ ಬಟ್ಟೆ ಕೊಡಿಸ್ಬೇಕು ಅಂತ ಶಾಪಿಂಗ್ ಹೋಗಿದ್ದಾರೆ. ಹಾಸಿನಮ್ಮ ಬಂದ್ರೆ ಬೆಳಿಗ್ಗೆನೆ ಫ್ರೆಂಡ್ ಮನೆಗೆ ಅಂತ ಹೋಗಿದ್ದಾಳೆ, ಯಾವಾಗ ಬರ್ತಾಳೋ. ಓಹೋ, ಅಬ್ಬಾ ಒಲ್ಲಬ ಇಲ್ಲೇ ಬಂದ್ಬಿಟ್ಲು. ಎಣ್ಣೆ ಬಚ್ಚಿಡಪ್ಪ. ಅಬ್ಬಬ್ಬಬ್ಬಬ್ಬಾ. ದಡ್ಡಿ ಅವಳು ಎಣ್ಣೆ ಬಟ್ಲು ಬಚ್ಚಿಟ್ರೆ ಸಾಕು, ಕೂಲ್ ಡ್ರಿಂಕ್ಸ್ ಅಂತ ಅವಳಿಗೆ ಯಾಮರ್ಸ್ಬೋದು. ಅಬ್ಬಬ್ಬಬ್ಬಾ, ಬೇಸಿಗೆ ಕಾಲ ಕಳೆದ್ರೂ ಶೆಕೆ ಕಮ್ಮಿ ಆಗಿಲ್ಲ. ಮಳೆ ಬರತ್ತಲ್ಲ. ಹಾ ಹಾ ಹೌದು ಚಿಕ್ಕಪ್ಪ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಏನು ಮಾಡ್ತಿಲ್ಲ ಒಲ್ಲಬ. ಏನ್ ಮಾಡ್ತಿದೀವಿ? ಕೂಲ್ ಡ್ರಿಂಕ್ಸ್ ಕುಡಿಯೋಣ ಅಂತ ಅನ್ಕೊಂಡ್ವಲ್ಲ ಮಾವ. ಮತ್ ಯಾಕೆ ಹೇಳಿಲ್ಲ? ಏನಪ್ಪ ಹಿಂಗ್ ಕುಡಿತಾಳೆ ಇವಳು? ಏನ್ ಒಲ್ಲಬ ಆಗಿತ್ಬಿಟ್ಲು. ನಂಗ್ ಕೂಲ್ ಡ್ರಿಂಕ್ ಅಂದ್ರೆ ಇಷ್ಟ ಅಂತ ನಿಮಗ್ ಗೊತ್ತಲ್ವೇನ್ರಿ? ಹಾಗಂತ ತಗೊಂಡ್ ಕುಡ್ದು ಬಿಡೋದ? ಸಾರಿ ರೀ, ಹೀಗ್ ಕುಡಿಬೇಕಾ? ಅಯ್ಯಯ್ಯೋ, ನಿಲ್ಸ ಸಾಕು. ಅಯ್ಯ ಇದೇನ್ರಿ ಹೀಗಿದೆ? ಹಸಿನಮ್ಮ, ಅದು ಕೂಲ್ ಡ್ರಿಂಕ್ಸ್ ಅಲ್ಲ, ಎಣ್ಣೆ. ಎಣ್ಣೆನಾ? ಹಸಿನಮ್ಮ, ಹಸಿನಮ್ಮ, ಹುಚ್ಚಿ ನಿಂತ್ಕೊಳೆ. ಹಸಿನಮ್ಮ ಒಲ್ಲಬ. ಹಾಸಿನಿ ಏನೇ ಮಾಡ್ತಿದ್ಯಾ? ಕೆಳಗಿದೆಯಮ್ಮ. ಏನಾಯ್ತು? ಹಸಿನಮ್ಮ, ಹಸಿನಮ್ಮ. ಏನಾಯ್ತು? ಹಾಸಿನಿ, ಲೈ ಹಾಸಿನಿ. ಹಸಿನಮ್ಮ. ಅಯ್ಯೋ ಹಾಸಿನಿ ಅಕ್ಕ, ಏನಾಯ್ತು? ಅದ್ಗೆ ಏನಾಯ್ತು? ಲಾ, 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 ಲಾ. ಹಾಸಿನಿ ಅಕ್ಕ ಏನಾಯ್ತು? ಯಾಕೆ ಹಾಗೆ ನಗ್ತಿದ್ದೀರಾ? ನಗು ಬರ್ತಿದೆ ಸುಮನ. ಏನಿದು, ಜೋಕ್ ಮಾಡ್ತಿದ್ಯಾ? ಇಲ್ಲ ಮಾಮ್, ಅವಳೆ ಕುಡಿದ್ಬಿಟ್ಟಿದ್ದಾಳೆ. ಹಾ, ಅದಕ್ಕೆ ವಿಶಾಲ್ ಬ್ರೋ ಕೂಡ ಬಂದ್ಬಿಟ್ಟ. ಸೈಲೆನ್ಸ್. ಪ್ರಾಬ್ಲಮ್ ಏನು? ಸಮಸ್ಯೆ ಏನೂ ಇಲ್ಲ, ಸಂತೋಷದಿಂದ ನಗ್ತಿದ್ದಾಳೆ ಹಾಸಿನಿ. ಅದೇನು ಅಂತ ನಮಗೂ ಹೇಳ್ಬೋದಲ್ಲ ಅಕ್ಕ? ನಿಜವಾಗ್ಲೂ ಖುಷಿ ಆಗ್ತಿದೆ ನೇನಿ. ಯಾಕೆ ಗೊತ್ತಾ? ಡ್ರಿಂಕ್ಸ್ ತಗೊಂಡಿದ್ದಕ್ಕ? ಅಥವಾ ಎಣ್ಣೆ ಕುಡಿದ್ರೆ ಮನ್ಸ್ಯ ಖುಷಿಯಾಗಿರುತ್ತೆ ಹೇಳಿ. ಅದಕ್ಕೆ ಡ್ರಿಂಕ್ಸ್ ಕುಡ್ಸಿದ್ಯಾರು? ಕೂಲ್ ಡ್ರಿಂಕ್ ಅಲ್ಲೆಲ್ಲ ಎಣ್ಣೆ ಮಿಕ್ಸ್ ಆಗಿದೆ ಅನ್ಸುತ್ತೆ. ಅದು ಕೋಲ್ಡ್ ಡ್ರಿಂಕ್ ಅನ್ಕೊಂಡು ಹಸಿನಿಮ್ಮ 2 ಗ್ಲಾಸ್ ಕುಡಿದ್ಬಿಟ್ಲು.
ಡಮ್ಮೋ ಡಮ್ಮ ಹಿಡಿತ ತಪ್ತಿದೆ ಅಲ್ವಾ? ಅಯ್ಯೋ ತಡಿ ನೈನಿ, ಹ್ಯಾಪಿ ನ್ಯೂಸ್ ನ ಶೇರ್ ಮಾಡ್ಕೋಬೇಕಲ್ವಾ? ನನಗ್ ನೋವಾದಾಗೆಲ್ಲ ನನ್ನ ಹೆಂಡತಿಗೆ ಸಂತೋಷ ಆಗುತ್ತೆ. ನಿಮ್ಗೆ ಯಾಕೆ ಬೇಜಾರು ರಾಜಾ? ಮತ್ ನಿನ್ಗೆ ಯಾಕೆ ಸಂತೋಷ? ಯಾಕಂದ್ರೆ ಸಗಿ ಸತ್ತೋಗಿರೋದಕ್ಕೆ. ಸಖಿ ಸತ್ ಹೋದ್ರೆ ನಿನಗ್ ಸಂತೋಷನಾ? ಪ್ರಪಂಚದಲ್ಲಿರೋ ಹೆಂಡತಿಯರೆಲ್ಲ ಅವ್ರ ಗಂಡಂಗೆ ಗರ್ಲ್ ಫ್ರೆಂಡ್ಸ್ ಇದ್ರೆ ಅವರು ಸಖಿ ತರಾನೇ ಸತ್ತೋಗ್ಬೇಕು ಅಂತ ಆಸೆ ಪಡ್ತಾರಲ್ವಾ ಆಂಟಿ? ಆಂಟಿನ ಆಂಟಿ ಅಂತಿದ್ಯಲ್ಲ ಯಾಕೆ? ಹಾ, ನೀವೇನ್ ದೊಡ್ಡ ಅತ್ತೆನಾ? ಬಂದ್ಬಿಟ್ರು ಅತ್ತೆ ಅಂತೆ. ಅತ್ತೆ ಅಂತ ಭಕ್ತಿಯಿಂದ ರಾಗವಾಗಿ ಕರೆಯೋದಕ್ಕೆ ಇವ್ರನ್ನ. ಏಯ್ ನಿನ್ನೋ ಅತ್ತೆ, ಏಯ್ ತಡೀರಿ ಅಕ್ಕ, ಹಾಸಿನಿ ಅಕ್ಕ ಕುಡಿದು ಹೀಗೆಲ್ಲ ಮಾತಾಡ್ತಿದ್ದಾರೆ ಅಷ್ಟೇ. ತೊಲೆ ಕಿಟ್ಟೋಳು. ಈಗಿರೋ ಕಂಡೀಷನಲ್ಲಿ ಹಾಗೆ ಇರ್ತಾರೆ ಕೂಡ. ಕೋಪ ಮಾಡ್ಕೋಬೇಡಿ. ಅದಕ್ಕೆ ಸಖಿ ಸಹಜವಾಗಿ ಸಾಯ್ಲಿಲ್ಲ, ಯಾರೋ ಟೈಮ್ ನೋಡಿ ಸಾಯಿಸಿದಾರೆ ಅವಳನ್ನ. ಅದ್ ಯಾರು ಅಂತ ನನಗೆ ಗೊತ್ತಾದ್ರೆ ₹1,00,00,000 ಗಿಫ್ಟ್ ಆಗಿ ಕೊಡ್ತೀನಿ. ಬರೀ 1 ಕೋಟಿ ಏನ್ ಸಾಕಾಗತ್ತೆ? ಹೇ, ಅವಳು ನೀನೇ ಕೊಲೆ ಮಾಡಿರೋ ತರ ಹೇಳ್ತಾ ಇದೀಯಾ? ನಾನ್ ಹಾಗೆ ಹೇಳಿದ್ನಾ? ಹಾಸಿನಿ ಅಕ್ಕ ಕೊಡೋ 1 ಕೋಟಿ ಯಾವ್ದಕ್ಕೂ ಸಾಕಾಗಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ದೆ. ಯಾರಂತಾರೆ? ಸಖಿನ ಸಾಯಿಸ್ದವ್ರಕ್ಕ. ಅವ್ರು ಯಾರು ಅಂತ ನಿನಗೆ ಗೊತ್ತಾ? ಇಲ್ಲ ಬಾವಾ. ಮತ್ತೆ ಯಾಕೆ ಅನ್ಕೋತಿದ್ಯಾ? ಇಂಥ ಕೇಸ್ಗಳಲ್ಲಿ ನೀನು ಎಷ್ಟು ಸೈಲೆಂಟ್ ಆಗಿರ್ತೀಯೋ ಅಷ್ಟು ಒಳ್ಳೆಯದು. ಹೌದು ವಿಶಾಲ, ಫೀಲಿಂಗ್ಸ್ ಅಲ್ಲಿ ಎಣ್ಣೆ ಹೊಡೆದು ಮರೆಯೋಣ ಅಂದ್ರು ಇಲ್ದಾರ ಅನುಮಾನ ಬಂದು ಎಂಕ್ವೈರಿ ಮಾಡ್ತಾರೆ. ಸ್ಟ್ರಿಕ್ಟ್ ಪೊಲೀಸ್ ಅವರು ನನ್ನಂತ ಮಾಯಕರ ಮೇಲೆ ಅನುಮಾನ ಪಟ್ರೆ ನಿನ್ನಂತವ್ರನ್ನ. ನನ್ ಮಗ ತುಂಬಾ ಇನ್ನೋಸೆಂಟ್. ಬಾಯಲ್ಲಿ ಬೆಟ್ಟಿಟ್ರು ಪಾಪ ಕಚ್ಚಲ್ಲ ಅನ್ಸತ್ತಲ್ವಾ? ಏಯ್ ಶಟ್ ಅಪ್. ಏಯ್ ಮುಚ್ಕೋ ಅಂದ ತಕ್ಷಣ ಮುಚ್ಕೊಳ್ಳೋದಕ್ಕೆ ಇದೇನ್ ಡೋರ್ ಅಲ್ಲ, ಬಾಯಿ. ಏಯ್ ಅಂಡರ್ಸ್ಟ್ಯಾಂಡ್? ಏಯ್ ನಾಯ್ನಿ, ಅದಕ್ಕಿನ್ ಕರ್ಕೊಂಡು ಹೋಗು. ಏಯ್ ಏಯ್ ಇರು ನೈನಿ, ಇರು. ಇವತ್ತು ಸಖಿ ಸತ್ತಿದ್ದಾಳೆ, ನಾಳೆ ಇನ್ಯಾರಾದ್ರೂ ಬಂದ್ರೆ ಅಷ್ಟೇ ಅವಳು ಹೀಗೆ ಮರ್ಡರ್ ಆಗೋಗ್ತಾಳೆ ಅಂತ ನನ್ ಗಂಡಂಗೆ ಹೇಳು ನೈನಿ, ಹೇಳು ಹೇಳು. ಹೇಳ್ತೀನಕ್ಕ, ನಡಿ. ಏಯ್ ನಡಿ ಅಕ್ಕ, ನಿನ್ ಮೊದ್ಲು ನಡಿ. ಸಾಯಿಸ್ಬಿಡ್ದೇನು, ಹೋಗ ಕಡೆ. ಅಯ್ಯೋ, ವಲ್ಲಭ, ನೀನ್ ಸಂತಾಪ ಸಭೆ ನಡೆಸ್ಬೇಕು ಅಂತಿದ್ರೆ ಯಾವ್ದಾದ್ರು ಬಾರಲ್ಲಿ ಇಟ್ಕೋ. ಮನೇಲಿ ನಡೆಸ್ಬೇಕು ಅಂತಿದ್ರೆ ಎಲ್ಲರೂ ಹೀಗೆ ಫೀಲ್ ಆಗ್ತಾರೆ. ನಾಳೆ ಗುರುಗಳು ಬರ್ತಾರೆ, ಅಗರಬತ್ತಿನ ಇಲ್ಲೇ ಹಚ್ಚಿಡಿ ಸರ್. ಹಾಗೆ ಆ ಬಾಟ್ಲನ್ನೆಲ್ಲ ಕ್ಲೀನ್ ಮಾಡಿ. ಎಲ್ರೂ ಕೆಲ್ಸ ಹೇಳೋರೆ, ಮಾಡೋರು ಒಬ್ರು ಇರ್ಬೇಕಲ್ವಾ? ಗುಡ್ ಮಾರ್ನಿಂಗ್ ಮಾಮ್. ವೆರಿ ಗುಡ್ ಮಾರ್ನಿಂಗ್ ವಲ್ಲಭ. ಮಾಮ್, ಈ ಎಲ್ಲೋ ಡ್ರೆಸ್ ಹೇಗಿದೆ? ಎಲ್ಲೋ ಎಲ್ಲೋ ಡರ್ಟಿ ಫೆಲೋ. ಏಯ್, ಕಟ್ಕೊಂಡಿರೋ ಗಂಡನ್ಗೆ ಯಾರಾದ್ರೂ ಹಾಗಂತಾರ? ಇನ್ನು ಏನೇನೋ ಅಂತಿರ್ತೀನಿ, ನಿಮ್ಗೇನ್ ಗೊತ್ತು? ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲೋ ಡ್ರೆಸ್ ಹಾಕೊಂಡ್ರೆ ಈ ತರ ಹೇಳ್ತಿದ್ರು ಅತ್ತೆ, ಅದು ನೆನ್ಪಾಗಿ ಈ ತರ ಹೇಳ್ದೆ ಅಷ್ಟೇ. ಹೌದು ಮಾಮ್, ನೀವ್ಯಾಕೆ ಎಲ್ಲೋ ಸಾರಿ ಉಟ್ಕೊಂಡಿಲ್ಲ? ತಂದಿದ್ದಾಳಲ್ಲ ತಲೆ ಹೊರಟೆ, ಕೊಡಿಲಿ. ಇಸ್ತ್ರಿ ಮಾಡಿಸ್ಕೊಂಡು ತಗೊಂಡ್ ಬಂದಿದ್ದೀನಿ. ನೀನ್ ಮಾಡಿಲ್ಲ ತಾನೆ? ನಾನೇ ಮಾಡ್ತೀನಿ ಅಂತ ಹೇಳ್ದೆ, ಆದ್ರೆ ಅತ್ತೇನೆ ಅದಕ್ಕೆ ಒಪ್ಕೊಳ್ಳಿಲ್ಲ. ಮಾಡ್ಸೋದಲ್ವಾ ಮಾಮ್? ನನ್ ಸೀರೆ ಉಟ್ಮೇಲೆ ಮಾಡ್ತೀನಿ ಅಂದ್ಲು. ಏನ ಸೀರೆ ಉಟ್ಕೊಂಡ್ಮೇಲ?
ಇಲ್ಲ ಮತ್ತೆ ನಿಮ್ಮಮ್ಮ ಸೀರೆ ಉಟ್ಕೊಂಡ್ಮೇಲೆ ದುಶ್ಯಾಸನಂತರ ಸೀರೆ ಎಳ್ದು ಇಸ್ತ್ರಿ ಮಾಡ್ಬೇಕಾ? ಏಯ್ ಸೀರೆ ಕೊಟ್ ಕೃಷ್ಣ ಇವ್ರನ್ನು ಕಾಪಾಡಕ್ಕೆ ಕಾಯ್ತಾ ಇರ್ತಾನೆ ಅಂತ ಅನ್ಕೊಂಡಿದೀರಾ? ಏಯ್ ಇವಳ ಹತ್ರ ಮಾತಾಡ್ತಿದ್ರೆ ಸುಮ್ನೆ ಟೈಮ್ ವೇಸ್ಟ್ ನಮ್ಗೆ. ಮಾತಾಡ್ಬೇಡಿ, ನಿಮ್ ಜೊತೆ ಮಾತಾಡೋದಕ್ಕೆ ಇಲ್ಲಿ ಯಾರೂ ಕಾಯ್ಕೊಂಡಿಲ್ಲ.